ನಮಸ್ಕಾರ ಸ್ನೇಹಿತರೆ, ನಾನು ಸಂಜೀವ್. ಇವತ್ತು ದಿನಪತ್ರಿಕೆಯಲ್ಲಿ ಬಂದಿರುವಂಥ ಪ್ರಮುಖ ವಿಷಯಗಳು ಕುರಿತು ಚರ್ಚೆ ಮಾಡೋಣ. ಮೊದಲಿಗೆ ಏನಪ್ಪ ಅಂದರೆ ಸಿ ಜೆ ಐ ಆಗಿ ನ್ಯಾಯಮೂರ್ತಿ ಸೂರ್ಯಕಾಂತ್ ಪ್ರಮಾಣ ಮೊದಲ ದಿನ 17 ಪ್ರಕರಣಗಳ ವಿಚಾರಣೆ ಮಾಡಿದ್ರು. ಮುಂದಿನ 15 ತಿಂಗಳ ಕಾಲ ಸೇವಾವಧಿ ಇವ್ರದ್ದಾಗಿರ್ತದೆ ಅಂತ ಹೇಳ್ಬೋದು. ಇನ್ನು ಇವರೇನಪ್ಪ ಅಂದರೆ ಹಿರಿಯ ನ್ಯಾಯಮೂರ್ತಿಯಾಗಿ ಸೂರ್ಯಕಾಂತ್ ಅವರು ಸೋಮವಾರ ಸುಪ್ರೀಂ ಕೋರ್ಟ್ನ 53ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರು ಅಂತ ಹೇಳ್ಬೋದು. ಇನ್ನು ರಾಷ್ಟ್ರಪತಿ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾರತದ ರಾಷ್ಟ್ರಪತಿಯಾಗಿರುವಂಥ ದ್ರೌಪದಿ ಮುರ್ಮು ಅವರು ಸೂರ್ಯಕಾಂತ ಅವರಿಗೆ ಪ್ರಮಾಣ ವಚನ ಬೋಧಿಸಿದರು. ಅವರು ದೇವರ ಹೆಸರಿನಲ್ಲಿ ಹಿಂದಿಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಅಂತ ಹೇಳ್ಬೋದು. ಇನ್ನು ಈ ಒಂದು ಸಂದರ್ಭದಲ್ಲಿ ಉಪರಾಷ್ಟ್ರಪತಿ CP ರಾಧಾಕೃಷ್ಣನ್ ಅವರು, ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದಾರೆ ಅಂತ ಹೇಳ್ಬೋದು. ಇವರು ಹರಿಯಾಣದ ಮೂಲದವರಾಗಿದ್ದು, ಇವರೇನಪ್ಪ ಅಂದರೆ ಸೂರ್ಯಕಾಂತ್ ಅವರು 2027 ಫೆಬ್ರವರಿ 9ರಂದು ನಿವೃತ್ತಿ ಹೊಂದಲಿದ್ದಾರೆ ಅಂತ ಹೇಳ್ಬೋದು. ಫೆಬ್ರವರಿ 9ರಂದು ನಿವೃತ್ತಿ ಹೊಂದಲಿದ್ದಾರೆ ಅಂತ ಹೇಳ್ಬೋದು. ಸುಮಾರು 15 ತಿಂಗಳ ಕಾಲ CJI ಆಗಿ ಅಂದರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ಈ ಒಂದು ಹುದ್ದೆಯಲ್ಲಿ ನಿರ್ವಹಿಸ್ತಾರೆ ಅಂತ ಹೇಳ್ಬೋದು. ಇನ್ನು ಇವರು ಪ್ರಮುಖವಾದಂಥ ಏನೇನು ಇದು ತಗೊಂಡರಪ್ಪ ಅಂದರೆ, ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ನೀಡಲಾಗಿದ್ದಂಥ ಸಂವಿಧಾನದ 370ನೇ ವಿಧಿ ರದ್ದು ಮಾಡುವುದರಲ್ಲಿ ಇವರು ಪ್ರಮುಖ ಪಾತ್ರ ವಹಿಸಿದ್ದಾರೆ ಅಂತ ಹೇಳ್ಬೋದು. ಇನ್ನು ಬಿಹಾರದ ಚುನಾವಣೆ ನಡೀತಲ್ಲ, ಈ ಒಂದು ಬಿಹಾರದ ಚುನಾವಣೆ ಆಯೋಗ ಕೈಗೊಂಡಂಥ SIR ಪ್ರಕ್ರಿಯೆ ಮತ್ತು ಪೆಗಾಸಸ್ ಪ್ರಕರಣ, ಈ ಒಂದು ಪ್ರಕರಣ ಸೇರಿ ಹಲವು ಮಹತ್ವದ ತೀರ್ಪು ಪೀಠಗಳ ಭಾಗವಾಗಿದ್ದಾರೆ ಎಂಬುದು ಇಲ್ಲಿ ಒಂದು ವಿಶೇಷವಾಗಿರುವಂಥದ್ದು. ಈ ಒಂದು CJI ಆಗಿ ಸೂರ್ಯಕಾಂತ್ ಅವರು ಏನಪ್ಪ ಅಂದರೆ ಅಧಿಕಾರ ವಹಿಸಿಕೊಂಡ ನಂತರ ಇವರ ಒಂದು ನೇತೃತ್ವದಲ್ಲಿ ಮೊದಲ ದಿನ ಏನಪ್ಪ ಅಂದರೆ 17 ಪ್ರಕರಣಗಳನ್ನು ವಿಚಾರಣೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದರ ಜೊತೆಗೆ ರಾಹುಲ್ ಗಾಂಧಿ ಗೈರಾಗಿದ್ದಾರೆ ಈ ಒಂದು ಕಾರ್ಯಕ್ರಮದಾಗ. ಕಾರು ಬಿಟ್ಟು ಕೊಟ್ಟ ಗವಾಯಿ ಅಂದರೆ ಈ ಹಿಂದಿನ CJI ಆಗಿ ಕಾರ್ಯನಿರ್ವಹಿಸಿರುವಂಥ BR ಗವಾಯಿ ಅವರು, ಇವರು 52ನೇ ಒಂದು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸಿದರು. ಇವರು ದಲಿತ ಒಬ್ಬ ನ್ಯಾಯಾಧೀಶರು ಅಂತ ಹೇಳ್ಬೋದು. ರಾಷ್ಟ್ರಪತಿ ಭವನದಲ್ಲಿ ತಮ್ಮ ಉತ್ತರಾಧಿಕಾರಿ ಆಗಿರುವಂಥ ಸೂರ್ಯಕಾಂತ್ ಅವ್ರಿಗೇನಪ್ಪ ಅಂದರೆ ಅಧಿಕೃತ ಸರ್ಕಾರಿ ಕಾರನ್ನೇನಪ್ಪ ಅಂದರೆ ಬಿಟ್ಟುಕೊಟ್ಟು ತಮ್ಮ ವೈಯಕ್ತಿಕ ಕಾರಿನಲ್ಲೇ ನಿವಾಸಕ್ಕೆ ತೆರಳುವ ಮೂಲಕ ಮಾದರಿ ಆದರು. ಫೆಬ್ರವರಿ 23ರಂದು ನಿವೃತ್ತಿ ಹೊಂದಿರುವಂಥ BR ಗವಾಯಿ ಅವರು ಸೋಮವಾರ ಅಧಿಕೃತ ಸರ್ಕಾರಿ ಕಾರಿನಲ್ಲಿ ಏನಪ್ಪ ಅಂದರೆ ರಾಷ್ಟ್ರಪತಿ ಭವನಕ್ಕೆ ಬಂದು ತಲುಪಿ ಅದೇ ಸಮಾರಂಭದ ನಂತರ ಈ ಕಾರನ್ನು ಏನಪ್ಪ ಅಂದರೆ ನೂತನ CJIಗೆ ಬಿಟ್ಟುಕೊಟ್ಟು ತಮ್ಮ ವೈಯಕ್ತಿಕ ಕಾರಿನಲ್ಲಿ ಏನಪ್ಪ ಅಂದರೆ ಅವರು ನಿವಾಸಕ್ಕೆ ತೆರಳಿದ್ರು ಅಂತ ಹೇಳ್ಬೋದು. ಇದಿಷ್ಟು ಏನಪ್ಪ ಅಂದರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ಕುರಿತು. ಇನ್ನು ಮತ್ತೊಂದು ಪತ್ರಿಕೆಯಲ್ಲಿ ಬಂದಿರುವಂಥದ್ದು ನ್ಯಾಯಮೂರ್ತಿ ಸೂರ್ಯಕಾಂತ್ ಪ್ರಮಾಣ ಅಂತ ಅದ. ಇವರು ಸುಪ್ರೀಂ ಕೋರ್ಟ್ನ 53ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ರಾಷ್ಟ್ರಪತಿಯಿಂದ ಪ್ರಮಾಣ ಬೋಧನೆ ಮಾಡ್ಕೊಂಡ್ರು ಅಂತ ಹೇಳ್ಬೋದು. ಇನ್ನು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಯಾಗಿ ಸೂರ್ಯಕಾಂತ್ ಅವರು ಏನಪ್ಪ ಅಂದರೆ 53ನೇ ಮುಖ್ಯ ನ್ಯಾಯಮೂರ್ತಿಯಾಗಿ
ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಅಂತ ಹೇಳ್ಬೋದು. ಇವರು ಸೇಮ್ ಪತ್ರಿಕೆಯಲ್ಲಿ ಬಂದಿರುವಂತೆ 2027 ಫೆಬ್ರವರಿ 9ರವರೆಗೂ ಏನಪ್ಪ ಅಂದರೆ ಇವರು CJ ಆಗಿ ಮುಂದುವರಿತಾರೆ ಅಂತ ಹೇಳ್ಬೋದು. ಇನ್ನು ರಾಷ್ಟ್ರಪತಿ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರೇನಪ್ಪ ಅಂದರೆ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರಿಗೆ ಏನಪ್ಪ ಅಂದರೆ ಪ್ರಮಾಣ ವಚನ ಬೋಧಿಸಿದ್ರು ಅಂತ ಹೇಳ್ಬೋದು. ಇವರು ದೇವರ ಹೆಸರಿನಲ್ಲಿ ಅದು ಹಿಂದಿ ಭಾಷೆಯಲ್ಲಿ ಪ್ರಮಾಣ ಸ್ವೀಕರಿಸಿದ್ರು ಅಂತ ಹೇಳ್ಬೋದು. ಇನ್ನು ಭಾರತದ ಉಪರಾಷ್ಟ್ರಪತಿ ಆಗಿರುವಂಥ CP ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ನಿರ್ಗಮಿತ CJ ಆಗಿರುವಂಥ BR ಗವಾಯಿ ಮತ್ತು ಕೇಂದ್ರ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರಲ್ಲದೆ ಕೇಂದ್ರ ಸರ್ಕಾರದ ಹಲವು ಪ್ರಮುಖ ಖಾತೆ ಸಚಿವರು. ಇನ್ನು ಇಲ್ಲಿ ಒಂದು ಪಾಯಿಂಟ್ ಹೆಚ್ಚಿಗೆ ಏನಪ್ಪ ಅಂದರೆ ಲೋಕಸಭೆಯ ಸ್ಪೀಕರ್ ಆಗಿರುವಂಥ ಓಂ ಬಿರ್ಲಾ, ಇದು ನೆನ್ಪಿಟ್ಕೊಳ್ಬೇಕಾಗಿದ್ದು. ನಮ್ಮ ಭಾರತದ ಲೋಕಸಭೆಯ ಪ್ರಸ್ತುತ ಸ್ಪೀಕರ್ ಯಾರಪ್ಪ ಅಂದರೆ ಅದು ಓಂ ಬಿರ್ಲಾ ಅಂತ ಹೇಳ್ಬೋದು. ಇನ್ನು ಮಾಜಿ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳ್ಬೋದು. ಇವರು ಭಾರತದ ಮಾಜಿ ಉಪರಾಷ್ಟ್ರಪತಿ ಅಂತ ಹೇಳ್ಬೋದು. ಸೂರ್ಯಕಾಂತ್ ಅವರು ಕುಟುಂಬಸ್ಥರು ಈ ಒಂದು ಸಂದರ್ಭದಲ್ಲಿ ಇದ್ದರು ಅಂತ ಹೇಳ್ಬೋದು. ಬಳಿಕ ಸುಪ್ರೀಂ ಕೋರ್ಟ್ಗೆ ತೆರಳಿದಂಥ ನೂತನ CJ ಆಗಿ ಸೂರ್ಯಕಾಂತ್ ಅವರು ಕೋರ್ಟ್ ಆವರಣದಲ್ಲಿರುವಂಥ ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಗೆ ಹೂವಿನ ಹಾರ ಹಾಕಿ ಗೌರವ ಸಮರ್ಪಿಸಿದ್ರು ಅಂತ ಹೇಳ್ಬೋದು. ಇನ್ನು ಕೊಲಿಜಿಯಂ ಮುಖ್ಯಸ್ಥ ಅಂದರೆ ನ್ಯಾಯಮೂರ್ತಿ BR ಗವಾಯಿ ಅವರ ಬಳಿಕ 5 ನ್ಯಾಯಮೂರ್ತಿಗಳ ಕೊಲಿಜಿಯಂ ಏನದಲ್ಲ, ಈ ಒಂದು ಕೊಲಿಜಿಯಂಗೆ ಈಗ CJ ಆಗಿ ಸೂರ್ಯಕಾಂತ್ ಅವರು ಏನಪ್ಪ ಅಂದ್ರೆ ಮುಖ್ಯಸ್ಥರಾಗಿರುತ್ತಾರೆ. ಕೊಲಿಜಿಯಂನಲ್ಲಿ ಸದ್ಯ ನ್ಯಾಯಮೂರ್ತಿಗಳಾಗಿ ಏನಪ್ಪ ಅಂದರೆ ವಿಕ್ರಮ್ ನಾಥ್, BV ನಾಗರತ್ನ, JK ಮಹೇಶ್ವರಿ ಹಾಗೂ MM ಸುಂದರೇಶ್ ಇದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಕೋವಿಡ್ ನಂತರ GDPಯಲ್ಲಿ ಭಾರತವೇ ನಂಬರ್ 1 ಅಂತಿದೆ. ಈ ಒಂದು ಅಮೇರಿಕಾ ಆಗಲಿ, ಚೀನಾ ಆಗಲಿ, ಇಂಗ್ಲೆಂಡು ಮತ್ತು ಐರೋಪ್ ಒಕ್ಕೂಟಗಳಿಗಿಂತ ಏನಪ್ಪ ಅಂದರೆ ಈ ಒಂದು ಭಾರತದ ಆರ್ಥಿಕತೆ ಬೆಳವಣಿಗೆ ಏರುಗತಿಯಲ್ಲಿದೆ ಅಂತ ಹೇಳ್ಬೋದು. ಇನ್ನು ಭಾರತವೇ ಈ ಒಂದು ನಂಬರ್ 1 ಸ್ಥಾನದಲ್ಲಿ ಮುಂದುವರೆದಿದೆ ಅಂತ ಹೇಳ್ಬೋದು GDPಯಲ್ಲಿ, ಕೋವಿಡ್ ನಂತರದ ಒಂದು GDPಯಲ್ಲಿ ಅಂತ ಹೇಳ್ಬೋದು. ಇನ್ನು ಕೋವಿಡ್ ಸಾಂಕ್ರಾಮಿಕದ ನಂತರ ಭಾರತದ ಆರ್ಥಿಕ ಬೆಳವಣಿಗೆ ಉಳಿದೆಲ್ಲ ದೇಶಗಳಿಗಿಂತ ಏರುಗತಿಯಲ್ಲಿದ್ದು ಅಮೇರಿಕಾ, ಚೀನಾ, ಇಂಗ್ಲೆಂಡ್, ಐರೋಪ್ಯ ಒಕ್ಕೂಟಗಳಿಗಿಂತ ಕ್ಷಿಪ್ರ ಬೆಳವಣಿಗೆ ಸಾಧಿಸಿದೆ ಎಂದು ತಿಳಿದು ಬಂದಿದೆ ಅಂತ ಹೇಳ್ಬೋದು. ಇನ್ನು 2019ರಿಂದ 2025 ಅವಧಿಯಲ್ಲಿ 3ನೇ ತ್ರೈಮಾಸಿಕದ ಒಂದು GDP ಬೆಳವಣಿಗೆಯನ್ನು ನಾವು ನೋಡಿದಾಗ ಅದರ ಅಧ್ಯಯನ ಮಾಡಿರುವ ಅವರು ಭಾರತದ ಆರ್ಥಿಕ ಕಾರ್ಯಕ್ಷಮತೆಯ ಗತಿಯನ್ನು ವಿವೇಚಿಸಿದ್ದಾರೆ ಅಂತ ಹೇಳ್ಬೋದು. ಇನ್ನು ಜಾಗತಿಕ ಪ್ರತಿಕೂಲ ಪರಿಸ್ಥಿತಿಗಳ ನಡುವೆ ಭಾರತದ ಡಿಜಿಟಲ್ ಮೌಲ್ಯ ಸೌಕರ್ಯಕ್ಕೆ ಹೆಚ್ಚು ಆದ್ಯತೆ ನೀಡಿತು. ತೆರಿಗೆಯಲ್ಲಿ ಕ್ರಾಂತಿಕಾರಿ ಸುಧಾರಣೆಗಳನ್ನು ಜಾರಿಗೆ ತಂದಿತ್ತು. ಹೂಡಿಕೆ ಸ್ನೇಹಿ ನಿಯಮಗಳನ್ನು ರೂಪಿಸಿತ್ತು ಎಂದು ಭಾರತದ ಬೆಳವಣಿಗೆಗೆ ಕಾರಣವಾಗಿರೋ ಸಂಗತಿಗಳನ್ನು ಪಟ್ಟಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಭಾರತದ ಆರ್ಥಿಕ ಬೆಳವಣಿಗೆ 2025ರ ಒಂದು ಬೆಳವಣಿಗೆಯನ್ನು ನಾವು ನೋಡಿದಾಗ ಮಧ್ಯಭಾಗದಲ್ಲಿ 5%ಕ್ಕಿಂತಲೂ ಹೆಚ್ಚು ಏರುಗತಿ ಸಾಗ್ತಿದೆ. ಸುದೀರ್ಘ ಹಾದಿಯಲ್ಲಿ ಜಿಗಿತದ ನಂತರ ಹೆಚ್ಚಳ ತೋರುವ ಮೂಲಕ ನಂಬರ್ 1 ಆಗಿದೆ ಅಂತ ಹೇಳ್ಬೋದು 2025ರಲ್ಲಿ. ಇನ್ನು 2020ರಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆ, ಇಲ್ಲಿ ನಾವು ನೆನ್ಪಿಟ್ಟುಕೊಳ್ಬೇಕು 2020ರಾಗ ಭಾರತದ ಆರ್ಥಿಕ ಬೆಳವಣಿಗೆ ಏನಪ್ಪ ಅಂದರೆ ಅದರ ದರ 5ರಷ್ಟಿದ್ದರೆ, ಅಂದರೆ ಈ 2020ರಲ್ಲಿ ಭಾರತದ ಒಂದು ಆರ್ಥಿಕ ಬೆಳವಣಿಗೆ ದರವನ್ನು 5ರಷ್ಟಿದ್ದರೆ ಐರೋಪ್ ಒಕ್ಕೂಟ
-25, ಐರೋಪ್ಯ ಒಕ್ಕೂಟ -25ರಲ್ಲಿ ಇತ್ತಂತ ಹೇಳ್ಬೋದು. ಈ ಒಂದು ಚೀನಾದ ಆರ್ಥಿಕತೆ -10ರಲ್ಲಿ ಇತ್ತಂತ ಹೇಳ್ಬೋದು 2020ರಾಗ. ಅದೇ ರೀತಿಯಾಗಿ ಅಮೇರಿಕದ್ದು ಈ ಒಂದು -5ರಲ್ಲಿ ನಾವು ಏನಪ್ಪ ಅಂದ್ರೆ GDP ಯನ್ನು ನೋಡ್ಬೋದಾಗಿತ್ತು 2020ರಲ್ಲಿ. ರಷ್ಯಾದ ಒಂದು GDP ಯನ್ನು -8ರಲ್ಲಿ ಏನಪ್ಪ ಅಂದ್ರೆ ನಾವು ನೋಡ್ಬೋದು, ಅದು 2020ರಲ್ಲಿ. ಆದರೆ ಭಾರತದ ಆರ್ಥಿಕತೆ ಏನಪ್ಪ ಅಂದ್ರೆ ಬೆಳವಣಿಗೆಯಲ್ಲಿ ಇದೆ ಅಂತ ಹೇಳ್ಬೋದು. ಇನ್ನು ಆರ್ಥಿಕ ಉತ್ತೇಜನ ನೀಡುವಂಥ ಹಲವು ತ್ವರಿತ ಯೋಜನೆಗಳಿಂದ ಅಮೆರಿಕ ನಕಾರಾತ್ಮಕ ಹಾದಿಯಿಂದ ಸಕಾರಾತ್ಮಕ ಹಾದಿಗೆ ಹೊರಳಿತ್ತು. ಹೀಗಾಗಿ 2025ರ ವೇಳೆಗೆ 2% ಮಟ್ಟಕ್ಕೆ ಬಂದಿತ್ತು ಅಂತ ಹೇಳ್ಬೋದು. ಆದರೆ ಭಾರತ ಏರಿಕೆ ಅಸಾಧಾರಣವಾಗಿದೆ. ಇದರ ಒಂದು ಏರಿಕೆ ಮುಂದಿನ ಅಮೆರಿಕ ಕೂಡ ಮಂಕ ಆಗಿ ಕಾಣಿಸುತ್ತದೆ ಎಂದು ಹೇಳಲಾಗಿದೆ ಅಂತ ಹೇಳ್ಬೋದು. ಇನ್ನು ಆರ್ಥಿಕ ಬೆಳವಣಿಗೆ ಏರುಗತಿ S&P, ಆರ್ಥಿಕ ಬೆಳವಣಿಗೆ ಏರುಗತಿ S&P ಅಂತ ನೋಡ್ಬೋದು. ಈ ಒಂದು ಭಾರತದ ಒಂದು ಆರ್ಥಿಕತೆ ಪ್ರಸ್ತುತ ಹಣಕಾಸು ವರ್ಷದಾಗ ವರ್ಷದಲ್ಲಿ 6.5 ಏನಪ್ಪ ಅಂದರೆ ಪ್ರಸ್ತುತ ಹಣಕಾಸು ವರ್ಷದಲ್ಲಿ ನಾವು ನೋಡಬಹುದಾಗಿದೆ. ಮುಂದಿನ ಹಣಕಾಸು ವರ್ಷದಲ್ಲಿ ಅದು 6.7ರಷ್ಟು ಬೆಳವಣಿಗೆ ಕಾಣಲಿದೆ ಎಂದು ಗ್ಲೋಬಲ್ ರೇಟಿಂಗ್ ಏನಪ್ಪ ಅಂದ್ರೆ ಅಂದಾಜು ಮಾಡಿದೆ ಅಂತ ಹೇಳ್ಬೋದು. ಇದು ಮುಂದಿನ ಹಣಕಾಸು ವರ್ಷದಾಗ 6.7ರಷ್ಟು ಏನಪ್ಪ ಅಂದರೆ ಬೆಳವಣಿಗೆ ಕಾಣಲಿದೆ ಅಂತ ಹೇಳ್ಬೋದು. ಪ್ರಸ್ತುತ ಹಣಕಾಸು ವರ್ಷದಾಗ 6.5 ಬೆಳವಣಿಗೆಯಲ್ಲಿದೆ ಅಂತ ಹೇಳ್ಬೋದು. ಇನ್ನು ಪ್ರಸ್ತುತ ಹಣಕಾಸು ವರ್ಷ ಏಪ್ರಿಲ್ ಮತ್ತು ಜೂನ್ ಅವಧಿಯಲ್ಲಿ ಭಾರತದ GDP 5 ತ್ರೈಮಾಸಿಕಗಳಲ್ಲಿ ಗರಿಷ್ಠ ಅಂದರೆ 7.8ರಷ್ಟು ವೇಗದಲ್ಲಿ ಬೆಳವಣಿಗೆ ಸಾಧಿಸಿದೆ ಎಂದು ಅಂದಾಜಿಸಲಾಗಿದೆ. ಎರಡನೇ ತ್ರೈಮಾಸಿಕದಲ್ಲಿ ಅಂದರೆ ಜುಲೈ-ಸೆಪ್ಟೆಂಬರ್ ತಿಂಗಳಲ್ಲಿ GDP ಬೆಳವಣಿಗೆ ಅಂದಾಜುಗಳ ಅಧಿಕೃತ ದತ್ತಾಂಶವನ್ನು ಕೇಂದ್ರ ಸರ್ಕಾರ ನವೆಂಬರ್ 28ರಂದು ಬಿಡುಗಡೆ ಮಾಡಲಿದೆ ಅಂತ ಹೇಳ್ಬೋದು. ಅಂದರೆ ಇದು ಮತ್ತೆ ಸುದ್ದಿಯಲ್ಲಿ ಇರುತ್ತದೆ. ನವೆಂಬರ್ 28ರಂದು ಇನ್ನೆರಡು ದಿನಗಳಲ್ಲಿ ಈ ಒಂದು GDP ಮತ್ತೊಮ್ಮೆ ಸುದ್ದಿಯಲ್ಲಿ ಇರ್ತದೆ ಅಂತ ಹೇಳ್ಬೋದು. ಇದಿಷ್ಟೇನಪ್ಪ ಅಂದರೆ ಈ ಒಂದು ಭಾರತದ ಆರ್ಥಿಕ ಬೆಳವಣಿಗೆಯಲ್ಲಿ GDPಯ ಪಾತ್ರ ಅಂತ ಹೇಳ್ಬೋದು. ಇನ್ನು GDP ಪ್ರಗತಿಗೆ 6.5ರಷ್ಟು ಅಂದಾಜು ಅಂತ ಏನಪ್ಪ ಅಂದರೆ ಮತ್ತೊಂದು ಸುದ್ದಿ ನೋಡ್ಬೋದು. ಪ್ರಸ್ತುತ ಹಣಕಾಸು ವರ್ಷದಲ್ಲಿ ಭಾರತದ GDP ಬೆಳವಣಿಗೆ 6.5ರಷ್ಟು ಇದೆ ಅಂತ ಹೇಳ್ಬೋದು. ಅಲ್ಲಿ ನೋಡಿದಷ್ಟು ಇಲ್ಲಿ ಸೇಮ್ ಇದೆ. ಆದರೆ 2026-27ರಲ್ಲಿ ಅಂದರೆ ಮುಂದಿನ ವರ್ಷ 6.7ರಷ್ಟು ಇದೊಂದು GDP ಕಾಣಲಿದೆ ಅಂತ ಹೇಳ್ಬೋದು. S&P ಗ್ಲೋಬಲ್ ರೇಟಿಂಗ್ ಸಂಸ್ಥೆ ಅಂದಾಜು ಮಾಡಿದೆ ಅಂತ ಹೇಳ್ಬೋದು. ಇನ್ನು GST ದರ ಇಳಿಕೆಯು ಮಧ್ಯಮ ವರ್ಗದ ಜನರಲ್ಲಿ ಖರೀದಿ ಸಾಮರ್ಥ್ಯ ಹೆಚ್ಚಿಸಲಿದೆ. ಕೇಂದ್ರ ಸರ್ಕಾರವು ಆದಾಯ ತೆರಿಗೆ ವಿನಾಯಿತಿಯನ್ನು ಹೆಚ್ಚು ಮಾಡಿರುವುದು ಮತ್ತು RBI ರೆಪೋ ದರ ಇಳಿಕೆ ಮಾಡಿರುವುದು ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚಿಸಲು ಉತ್ತೇಜನ ನೀಡಿವೆ. ಇನ್ನು GDP ಹೆಚ್ಚಳಕ್ಕೆ ಕಾರಣವಾಗಲಿವೆ ಎಂದು ಸೋಮವಾರ ಹೇಳಿದೆ. ಆದರೆ ನಮಗೆ ಪ್ರಮುಖವಾಗಿ ಈ ಪಾಯಿಂಟ್ ಏನಪ್ಪ ಅಂದ್ರೆ ಭಾಳ ಇಂಪಾರ್ಟೆಂಟು. ಏನಪ್ಪ ಅಂದ್ರೆ ಪ್ರಸ್ತುತ ಆರ್ಥಿಕ ವರ್ಷದಲ್ಲಿ GDP ಬೆಳವಣಿಗೆ ಎಷ್ಟದಪ್ಪ ಅಂದರೆ 6.5ರಷ್ಟು ಅದ ಅಂತ ಹೇಳ್ಬೋದು. ಮುಂದಿನ 2026-27ರಲ್ಲಿ ಅದು 6.7ರಷ್ಟು ಕಾಣಲಿದೆ ಅಂತ ಹೇಳ್ಬೋದು. ಇದು S&P ಗ್ಲೋಬಲ್ ರೇಟಿಂಗ್ ಸಂಸ್ಥೆ ತಿಳಿಸಿದೆ ಅಂತ ಹೇಳ್ಬೋದು. ಇನ್ನು ಗ್ರಾಹಕರು ಸರಕುಗಳನ್ನು ಖರೀದಿಸುವ ಮಟ್ಟವು ಚೆನ್ನಾಗಿಯೇ ಇದೆ. ಇದರಿಂದ ದೇಶದ ಬೆಳವಣಿಗೆ ಉತ್ತಮವಾಗಿದೆ ಎಂದು ತನ್ನ ಏಷ್ಯಾ ಪೆಸಿಫಿಕ್ ಆರ್ಥಿಕ ಮುನ್ನೋಟ ವರದಿಯಲ್ಲಿ ಹೇಳಿದೆ. ಇನ್ನು ಭಾರತ ಅಮೆರಿಕ ನಡುವೆ ವ್ಯಾಪಾರ ಒಪ್ಪಂದ ಸಾಧ್ಯವಾದರೆ ಅನಿಶ್ಚಿತತೆ ಕಡಿಮೆ ಆಗಲಿದೆ. ಇದು ಹೂಡಿಕೆದಾರರಲ್ಲಿ ಭರವಸೆ ಹೆಚ್ಚಿಸುವುದಲ್ಲದೆ ಕಾರ್ಮಿಕ ಕೇಂದ್ರಿತ ವಲಯಗಳಿಗೆ ಉತ್ತೇಜನ ನೀಡಲಿದೆ ಎಂದು ತಿಳಿದು ಬಂದಿದೆ. ಜೂನ್ ತ್ರೈಮಾಸಿಕದಲ್ಲಿ ದೇಶದ GDP ಬೆಳವಣಿಗೆ 7.8ರಷ್ಟು ಇತ್ತು. ಅಂದರೆ ಈ ಒಂದು 7.8ರಷ್ಟು ಯಾವಾಗಿತ್ತಪ್ಪ ಅಂದರೆ ಜೂನ್ ತ್ರೈಮಾಸಿಕದಲ್ಲಿ ಇತ್ತು ಅಂತ ಹೇಳ್ಬೋದು. ಇದು 15 ತಿಂಗಳ ಅಧಿಕೃತವಾಗಿತ್ತು ಅಂತ ಹೇಳ್ಬೋದು. ಇನ್ನು ಮುಂದಿನ ಸುದ್ದಿ ನೋಡಿದಾಗ ನೌಕಾಪಡೆಗೆ INS ಮಾಯೆ, ಈ ನೌಕಾಪಡೆಗೆ ಏನಪ್ಪ ಅಂದರೆ IS ಮಾಯೆ ಅನ್ನೋ ಒಂದು ಹೆಸರಿಟ್ಟು ನೌಕಾಪಡೆ ಏನಪ್ಪ ಅಂದರೆ
ಲಾಂಚ್ ಮಾಡಲಾಗಿದೆ ಅಂತ ಹೇಳ್ಬೋದು. ಇನ್ನು ಸೈಲೆಂಟ್ ಅಂಟರ್ ಎಂದೇ ಹೆಸರಾಗಿರುವ ಹೆಸರಾಗಿರುವಂಥ ಹೊಸ ಪೀಳಿಗೆಯ 80% ಸ್ವದೇಶಿ ನಿರ್ಮಿತ ಜಲಾಂತರಗಾಮಿ ಸೈಲೆಂಟ್ ಅಂಟರ್ ಎಂದೇ ಹೆಸರು ಪಡೆದಿರುವಂಥ ಈ ಒಂದು ವಿರೋಧಿ ಯುದ್ಧ ನೌಕೆ INS ಮಾಯೆ, ಇದು ಎಕ್ಸಾಮ್ದಾಗ ಕೇಳುವ ಸಾಧ್ಯತೆ ಇದೆ. INS ಮಾಯೆ ಯಾವಾಗ ಲಾಂಚ್ ಮಾಡ್ಯಾರ ಅಂತ ಕೇಳ್ಬೋದು. ಸೋಮವಾರ ಭಾರತೀಯ ನೌಕಾಪಡೆಗೆ ಏನಪ್ಪ ಅಂದರೆ ಇದನ್ನು ನಿಯೋಜನೆ ಮಾಡಲಾಗಿದೆ ಅಂತ ಹೇಳ್ಬೋದು. ಇದರೊಂದಿಗೆ ನೌಕಾಪಡೆಗೆ ಇನ್ನಷ್ಟು ಬಲ ಬಂದಿದ್ದು ಸಮುದ್ರ ಗಡಿ ರಕ್ಷಣೆಗೆ ಅನುಕೂಲವಾಗಿದೆ ಅಂತ ಹೇಳ್ಬೋದು. ಮುಂಬೈನ ನೌಕಾ ನೆಲೆಯಲ್ಲಿ ಸ್ವದೇಶಿ ನಿರ್ಮಿತ ಅತ್ಯಾಧುನಿಕ ಯುದ್ಧ ನೌಕೆ ಅಧಿಕೃತವಾಗಿ ನೌಕಾಪಡೆಗೆ ಸೇರ್ಪಡೆಗೊಂಡಿತ್ತು ಅಂತ ಹೇಳ್ಬೋದು. ಅಂದರೆ ಇದು ಮುಂಬೈದಾಗ ಏನಪ್ಪ ಅಂದರೆ ಈ ಒಂದು ನೌಕಾ ನೆಲೆಯಲ್ಲಿ ಸ್ವದೇಶಿ ನಿರ್ಮಿತ ಈ ಒಂದು ಮಾಹೆ ಅನ್ನೋದು ಅತ್ಯಾಧುನಿಕ ಯುದ್ಧ ನೌಕೆ ಆಗಿರುವಂಥದ್ದು. ಇದು ಅಧಿಕೃತವಾಗಿ ಏನಪ್ಪ ಅಂದರೆ ನೌಕಾಪಡೆಗೆ ಸೇರ್ಪಡೆಗೊಂಡಿದೆ ಅಂತ ಹೇಳ್ಬೋದು. ಇನ್ನು ಆ್ಯಂಟಿ ಸಬ್ಮೆರಿನ್ ವಾರ್ಫೇರ್ ಅನ್ನೋವಂಥ ಒಂದು ಇದು ನೋಡ್ಬೋದು. ಈ ಒಂದು ಸರಣಿ ಮೊದಲ ಯುದ್ಧ ನೌಕೆ ಇದಾಗಿದೆ. ಈ ಒಂದು ಸರಣಿಯ ಇದು ಮೊದಲ ನೌಕೆ ಆಗಿದೆ ಅಂತ ಹೇಳ್ಬೋದು. ಈ ಕೋಚಿನ್ ಶಿಪ್ಗಾರ್ಡ್ ಲಿಮಿಟೆಡ್ ಇದನ್ನೇನಪ್ಪ ಅಂದರೆ ಆತ್ಮನಿರ್ಭರ ಭಾರತದ ಒಂದು ಇದರಲ್ಲಿ ಉಪಕ್ರಮದ ಅಡಿಯಲ್ಲಿ ಏನಪ್ಪ ಅಂದರೆ ನಿರ್ಮಾಣ ಮಾಡಿದೆ ಅಂತ ಹೇಳ್ಬೋದು. ಇದು ನೌಕಾ ವಿನ್ಯಾಸ ಮತ್ತು ನಿರ್ಮಾಣ ಕ್ಷೇತ್ರದಲ್ಲಿ ಅತ್ಯಾಧುನಿಕತೆಯನ್ನು ಪ್ರತಿನಿಧಿಸುತ್ತದೆ ಅಂತ ಹೇಳ್ಬೋದು. ಇನ್ನು INS ಮಾಯೆ, ಈ ಒಂದು INS ಮಾಯೆ ಅನ್ನೋದು ಯುದ್ಧ ನೌಕೆಯು ಶತ್ರು ರಾಷ್ಟ್ರಗಳ ರೆಡರನ್ನು ಏನಪ್ಪ ಅಂದರೆ ಕಣ್ತಪ್ಪಿಸಿ ಜಲಾಂತರಗಾಮಿಗಳನ್ನು ಸದ್ದಿಲ್ಲದೆ ಧ್ವಂಸಗೊಳಿಸುವಂಥದ್ದು ಅಂತ ಹೇಳ್ಬೋದು, ಸಾಮರ್ಥ್ಯ ಹೊಂದಿದೆ ಅಂತ ಹೇಳ್ಬೋದು. ಮಲಬಾರ್ ಕರಾವಳಿಯಲ್ಲಿ ಮಾಯೆ ಪಟ್ಟಣ ಹೆಸರನ್ನು ಇದಕ್ಕೇನಪ್ಪ ಅಂದರೆ ಇಡಲಾಗಿದೆ ಅಂತ ಹೇಳ್ಬೋದು. ಮಾಯೆ ಅಂತ ಯಾಕೆ ಇಟ್ಟರಪ್ಪ ಅಂದರೆ ಮಲಬಾರ್ ಕರಾವಳಿ ಮಾಹೆ ಪಟ್ಟಣದ ಹೆಸರನ್ನು ಈ ಒಂದು ನೌಕೆಗೆ ಇಡಲಾಗಿದೆ ಅಂತ ಹೇಳ್ಬೋದು. ಕಳರಿಪ ಪ್ರಾಚೀನ ಯುದ್ಧ ನೌಕೆಯ ಉರ್ಮಿ ಕಥೆಯನ್ನು ನೌಕೆಯು ಲಾಂಛನವನ್ನು ಪ್ರತಿನಿಧಿಸಲಾಗಿದೆ. ಇದು ಚುರುಕುತನ ನಿಖರತೆಯನ್ನು ಸಂಕೇತಿಸುತ್ತದೆ ಅಂತ ಹೇಳ್ಬೋದು. ಇನ್ನು ಅದೇ ವಿಷಯ ಕುರಿತು ಏನಪ್ಪ ಅಂದರೆ ಇನ್ನೊಂದು ಪತ್ರಿಕೆಯಲ್ಲಿ ನೌಕಾಪಡೆಗೆ INS ಮಾಯೆ ನೌಕೆ ನಿಯೋಜನೆ ಅಂತ ಬಂದಿದೆ. ಈ ಒಂದು ಮಾಯೆ ಅನ್ನೋದು ಜಲಾಂತರಗಾಮಿ ಪತ್ತೆ ಹಚ್ಚಿ ಒಡೆದು ಉರುಳಿಸುವಂಥ ಒಂದು ಸ್ವದೇಶಿ ನಿರ್ಮಿತ INS ಮಾಯೆ ಏನಪ್ಪ ಅಂದ್ರೆ ನೌಕೆಯನ್ನು ಭಾರತೀಯ ನೌಕಾಪಡೆಗೆ ಏನಪ್ಪ ಅಂದ್ರೆ ಸೇರ್ಪಡೆಗೊಂಡಿದೆ ಅಂತ ಹೇಳ್ಬೋದು. ಸೈನ್ಯ ಮುಖ್ಯಸ್ಥರಾದ ಇದು ಇಂಪಾರ್ಟೆಂಟ್, ಸೈನ್ಯ ಮುಖ್ಯಸ್ಥರು ಯಾರಪ್ಪ ಅಂದರೆ ಉಪೇಂದ್ರ ದ್ವಿವೇದಿ ಅನ್ನೋರು ಈ ಒಂದು ನೌಕಾಪಡೆಯ ಮುಖ್ಯಸ್ಥರು ಅಂತ ಹೇಳ್ಬೋದು. ಇವರು ಯುದ್ಧ ನೌಕೆಯ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಏನಪ್ಪ ಅಂದ್ರೆ ಪಾಲ್ಗೊಂಡಿದ್ರು. ಯಾರು ಪಾಲ್ಗೊಂಡಿದ್ರು ಅಂದರೆ ಸೈನ್ಯ ಮುಖ್ಯಸ್ಥರಾಗಿರುವಂಥ ಭಾರತೀಯ ನೌಕಾಪಡೆಯ ಮುಖ್ಯಸ್ಥರು ಯಾರಪ್ಪ ಅಂದ್ರೆ ಉಪೇಂದ್ರ ದ್ವಿವೇದಿ ಅನ್ನೋರು ಭಾಗಿಯಾಗಿದ್ರು ಅಂತ ಹೇಳ್ಬೋದು. ಈ ವೇಳೆ ಮಾತನಾಡಿದ ಅವರು ಸ್ವದೇಶಿ ತಂತ್ರಜ್ಞಾನದೊಂದಿಗೆ ನಿರ್ಮಿತವಾಗಿರುವಂಥ ಈ ನೌಕೆ ಭಾರತದ ಕಡಲ ಸಾಮರ್ಥ್ಯವನ್ನು ತೋರಿಸ್ತದೆ ಅಂತ ಹೇಳ್ಬೋದು. ಈ ನೌಕೆಯ ಕರಾವಳಿ ಯುದ್ಧಕ್ಕೂ ಭಾರತದ ಒಂದು ಭದ್ರತಾ ಸಾಮರ್ಥ್ಯವನ್ನು ಹೆಚ್ಚಿಸ್ತದೆ ಅಂತ ಹೇಳ್ಬೋದು. ಇದು ಭಾರತದ ಕಡಲ ಹಿತಾಸಕ್ತಿಯನ್ನು ರಕ್ಷಿಸುವ ಸಾಮರ್ಥ್ಯ ಹೊಂದಿದೆ ಎಂದು ಅವರು ತಿಳಿಸಿದ್ದಾರೆ ಅಂತ ಹೇಳ್ಬೋದು. ಲೋಕಾರ್ಪಣೆ ಬಳಿಕ ಯುದ್ಧ ನೌಕೆಯ ಕಾರ್ಯನಿರ್ವಹಣೆ ಕುರಿತು ಮಾಹಿತಿ ಪಡೆದರು ಅಂತ ಹೇಳ್ಬೋದು. ಕೋಚಿನ್ ಶಿಪ್ಗಾರ್ಡ್ ಲಿಮಿಟೆಡ್ ವಿನ್ಯಾಸಗೊಳಿಸಿರುವಂಥ, ಇದು ಯಾರು ವಿನ್ಯಾಸಗೊಳಿಸಿರಪ್ಪ ಅಂದರೆ ಕೋಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ನಿರ್ಮಿಸಿರುವಂಥ INS ಮಾಯೆ ಏನಪ್ಪ ಅಂದರೆ ಈ ವರ್ಗದ 8ನೇ ನೌಕೆಗಳಲ್ಲಿ ಮೊದಲನೇದು ಅಂತ ಹೇಳ್ಬೋದು. 8ನೇ ನೌಕೆಯಲ್ಲಿ ಮೊದಲನೇದು ಅಂದರೆ ಇದು ಮೊದಲನೇದು. ಮಾಯೆ ಅನ್ನೋದು ಈ ಒಂದು ಕೋಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ವಿನ್ಯಾಸಗೊಳಿಸಿರುವಂಥ INS ಮಾಯೆ ಇದು ಮೊದಲನೇದು, 8 ವರ್ಗಗಳ ನೌಕೆಗಳಲ್ಲಿ ಮೊದಲನೇದು ಅಂತ ಹೇಳ್ಬೋದು. ಆತ್ಮನಿರ್ಭರ ಭಾರತ ಉಪಕ್ರಮದ ಅಡಿಯಲ್ಲಿ ಅತ್ಯಾಧುನಿಕವಾಗಿ ಮತ್ತು ಶಕ್ತಿಯುತವಾಗಿ ನೌಕೆಯನ್ನು ನಿರ್ಮಿಸಲಾಗಿದೆ ಅಂತ ಹೇಳ್ಬೋದು. ಇದು ಫೈರ್ ಪವರ್, ಚಲನಶೀಲತೆ ಮತ್ತು ಜಲಾಂತರ್ಗಾಮಿ ನೌಕೆಗಳನ್ನು ಹೊಡೆದುರುಳಿಸುವಂಥ ಕರಾವಳಿ ಗಸ್ತು ನಡೆಸಲು ಮತ್ತು ಪ್ರಮುಖ ಕರಾವಳಿ ಪ್ರದೇಶಗಳನ್ನು
ಸುರಕ್ಷಿತವಾಗಿ ಇರಿಸುವಂತೆ ವಿನ್ಯಾಸಗೊಳಿಸಲಾಗಿದೆ ಅಂತ ಹೇಳ್ಬೋದು. ಈ ನೌಕೆಯಲ್ಲಿ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು, ಸಂವೇದಕಗಳನ್ನು, ಅಳಿವಿಲ್ಲದ ನೀರಿನ ಕಾರ್ಯಾಚರಣೆ ನಡೆಸಲು ಅಗತ್ಯವಿರುವಂಥ ತಾಂತ್ರಿಕ ಸಾಧನಗಳನ್ನು ಕೂಡ ಏನಪ್ಪ ಅಂದರೆ ಈ ನೌಕಾಪಡೆ ಹೊಂದಿದೆ ಅಂತ ಹೇಳ್ಬೋದು. ಇನ್ನು ಭಾರತದ ಭೇಟಿಗೆ ಏನಪ್ಪ ಅಂದರೆ ಕೆನಡಾದ ಪ್ರಧಾನಿ ಸಮ್ಮತಿ ಅಂತ ಹೇಳ್ಬೋದು. ಈ ಒಂದು ಮಾರ್ಕ್ ಕಾರ್ನಿಯಾ ಇವರು ಏನಪ್ಪ ಅಂದರೆ ಕೆನಡಾ ದೇಶದ ಪ್ರಧಾನಿ ಅಂತ ಹೇಳ್ಬೋದು. ನರೇಂದ್ರ ಮೋದಿ ಅವರ ಆಹ್ವಾನದ ಮೇರೆಗೆ ಇವ್ರೇನಪ್ಪ ಅಂದ್ರೆ ಸಮ್ಮತಿ ನೀಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಇವರೇನಪ್ಪ ಅಂದರೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಆಹ್ವಾನವನ್ನು ಸ್ವೀಕರಿಸಿ ಕೆನಡಾದ ಪ್ರಧಾನಿ ಮಾರ್ಕ್ ಕಾರ್ನಿಯಾ ಅನ್ನೋರು ಏನಪ್ಪ ಅಂದರೆ ಭಾರತಕ್ಕೆ ಭೇಟಿ ನೀಡಲಿದ್ದಾರೆ ಅಂತ ಹೇಳ್ಬೋದು. ಅವ್ರು ಯಾವಾಗ ಭೇಟಿ ನೀಡ್ತಾರೆ ಅನ್ನೋದು ಮುಂದಿನ ಒಂದು ಇದರಾಗಿ ಚರ್ಚೆ ಮಾಡೋಣ. ದಕ್ಷಿಣ ಆಫ್ರಿಕಾದಲ್ಲಿ ನಡೆದಿರುವಂಥ 20ನೇ G20 ಶೃಂಗಸಭೆಯಲ್ಲಿ ದ್ವಿಪಕ್ಷೀಯ ಮಾತುಕತೆ ನಡೆಸಿದ ಬಳಿಕ ಮೋದಿ ಅವರು ನೀಡಿದಂಥ ಆಹ್ವಾನವನ್ನು ಒಪ್ಪಿಕೊಂಡಿರುವಂಥ ಈ ಒಂದು ಕೆನಡಾದ ಪ್ರಧಾನಿ ಮಾರ್ಕ್ ಕಾರ್ನಿಯಾ ಅವರು ಏನಪ್ಪ ಅಂದರೆ 2026ರಲ್ಲಿ ಆರಂಭದಲ್ಲಿ ಏನಪ್ಪ ಅಂದರೆ ಭೇಟಿ ನೀಡುವುದಾಗಿ ತಿಳಿಸಿದ್ದಾರೆ ಅಂತ ಹೇಳ್ಬೋದು. ಇನ್ನು ಕೆನಡಾದ ಪ್ರಧಾನಿ ಕಚೇರಿ ಈ ಕುರಿತು ಏನಪ್ಪ ಅಂದರೆ ಅಧಿಕೃತ ಪ್ರಕಟಣೆ ಹೊರಡಿಸಿದೆ ಅಂತ ಹೇಳ್ಬೋದು. ಈ ಒಂದು ವ್ಯಾಪಾರ, ಹೂಡಿಕೆ, ತಂತ್ರಜ್ಞಾನ, ಇಂಧನ ಕ್ಷೇತ್ರದಲ್ಲಿ ಸಹಕಾರವನ್ನು ವೃದ್ಧಿಪಡಿಸುವುದರ ಜೊತೆಗೆ ರಕ್ಷಣೆ ಮತ್ತು ಬಾಹ್ಯಾಕಾಶ ವಲಯದಲ್ಲಿ ಸಹಕಾರವನ್ನು ಏನಪ್ಪ ಅಂದರೆ ಬಲಪಡಿಸುವಂಥದ್ದು ಮೋದಿ ಮತ್ತು ಕಾರ್ನಿಯಾ ಸಮ್ಮತಿಗೆ ಇದಂತ ಹೇಳ್ಬೋದು. ಸಮಗ್ರ ಆರ್ಥಿಕ ಪಾಲುದಾರಿಕೆಯಲ್ಲಿ ಒಪ್ಪಂದ ಬಗ್ಗೆ ಮಾತುಕತೆ ಆರಂಭಿಸಲು ಉಭಯ ನಾಯಕರು ನಿರ್ಧರಿಸ್ತಾರೆ ಅಂತ ಹೇಳ್ಬೋದು. ಇನ್ನು ಪೌರತ್ವ ಕಾಯ್ದೆ ತಿದ್ದುಪಡಿಗೆ ಮುಂದಾದ ಕೆನಡಾ. ಇದೇ ಪ್ಯಾರಾದಲ್ಲಿ ಈ ಒಂದು ಪೌರತ್ವ ಕಾಯ್ದೆ ನಮ್ಮೆಲ್ಲೂ ಕೂಡ ಏನಪ್ಪ ಅಂದ್ರೆ ಪೌರತ್ವ ಕಾಯ್ದೆ ತಿದ್ದುಪಡಿ ಮಾಡಲಾಯಿತು. ಅದು ಒಂದು ಪರ್ಟಿಕ್ಯುಲರ್ ಆಗಿ ಆ ಒಂದು ಪೌರತ್ವ ತಿದ್ದುಪಡಿ ಬಗ್ಗೆ ಚರ್ಚೆ ಮಾಡೋಣ. ಈಗ ಕೆನಡಾ ದೇಶ ಏನಪ್ಪ ಅಂದರೆ ಇದಕ್ಕೆ ಮುಂದಾಗ್ಯದ ಅಂತ ಹೇಳ್ಬೋದು. ಕೆನಡಾ ಸರ್ಕಾರವು ಪೌರತ್ವ ತಿದ್ದುಪಡಿ ಕಾಯ್ದೆಗೆ ಏನಪ್ಪ ಅಂದರೆ ಮುಂದಾಗಿದ್ದು ಅಲ್ಲಿ ವಾಸಿಸುತ್ತಿರುವಂಥ ಭಾರತ ಮೂಲದವರಿಗೆ ಇದರಿಂದ ಅನುಕೂಲ ಆಗಲಿದೆ ಅಂತ ಹೇಳ್ಬೋದು. ಇನ್ನು ಪೌರತ್ವ ಕಾಯ್ದೆ 2025 ತಿದ್ದುಪಡಿಗೆ ಏನಪ್ಪ ಅಂದರೆ ಅಲ್ಲಿನ ರಾಜ್ಯ ಒಪ್ಪಿಗೆ ನೀಡಿದ್ದಾರೆ ಅಂತ ಹೇಳ್ಬೋದು. ಎಲ್ಲರನ್ನು ಒಳಗೊಳ್ಳುವ ನಿಟ್ಟಿನಲ್ಲಿ ಈ ಕಾಯ್ದೆಯು ಮಹತ್ವದ ಮೈಲಿಗಲಾಗಲಿದೆ ಎಂದು ಹೇಳ್ಬೋದು. ಇನ್ನು ಕೆನಡಾ ಸರ್ಕಾರ ಇತ್ತೀಚೆಗೆ ನಮಗೆ ಪ್ರಮುಖವಾಗಿ ಇಲ್ಲಿ ನೆನಪಿರಬೇಕಾಗಿರುವಂಥದ್ದು ಈ ಒಂದು ಪೌರತ್ವ ಕಾಯ್ದೆ 2025 ಇದು ಎಲ್ಲಿಂದು ಕೆನಡಾ ದೇಶದಾಗಿಂದ ನೆನ್ಪಿಟ್ಕೋಬೇಕು. ಕೆನಡಾ ಸರ್ಕಾರ ಪೌರತ್ವ ತಿದ್ದುಪಡಿಗೆ ಏನಪ್ಪ ಅಂದ್ರೆ ಮುಂದಾಗ್ಯದ ಅಂತ ಹೇಳ್ಬೋದು ನಾವು. ಇನ್ನು ನೂತನ ಕಾಯ್ದೆ ಅಸ್ತಿತ್ವಕ್ಕೆ ಬಂದ ನಂತರ ಈ ಕಾಯ್ದೆ ಒಂದು ವೇಳೆ ಅಸ್ತಿತ್ವಕ್ಕೆ ಬಂತಂದರೆ ವಿಧೇಯಕವು ಜಾರಿಗೆ ಬರುವ ಮೊದಲು ಜನಿಸಿದ ಮಕ್ಕಳಿಗೂ ಕೆನಡಾದಾಗ ಏನಪ್ಪ ಅಂದ್ರೆ ಪೌರತ್ವ ನೀಡಲಾಗುತ್ತದೆ ಅಂತ ಹೇಳ್ಬೋದು. ಇನ್ನು 2009ರ ಕಾಯ್ದೆ ಅನುಸಾರ ಕೆನಡಾದ ಪೌರತ್ವ ಹೊಂದಿರುವ ಪೋಷಕರ ಮಕ್ಕಳು ಕೆನಡಾದಿಂದ ಹೊರಗಡೆ ಜನಿಸಿದರೆ ಅಥವಾ ದತ್ತು ಪಡೆದವರಿಗೆ ಪಾರಂಪರಿಕವಾಗಿ ಕೆನಡಾ ಪೌರತ್ವ ಲಭಿಸುತ್ತಿರಲಿಲ್ಲ. ಇದರಿಂದಾಗಿ ದೇಶದ ಹೊರಗೆ ಜನಿಸಿದ ಮಗುವನ್ನು ಹೊಂದಿದ ಭಾರತ ಮೂಲದ ಹಲವರಿಗೆ ಸಮಸ್ಯೆ ಆಗ್ತಿತ್ತು ಅಂತ ಹೇಳ್ಬೋದು. ಇನ್ನು ಕೆನಡಾ 2023ರಲ್ಲಿ ಕೆನಡಾ ಪ್ರಧಾನಿ ಆಗಿದಂಥ ಜಸ್ಟಿಸ್ ಟ್ರೂಡೋ ಅವರೇನಪ್ಪ ಅಂದ್ರೆ ಆರೋಪಿಸಿದ್ದರಿಂದ ಉಭಯ ದೇಶಗಳ ನಡುವೆ ಏನಪ್ಪ ಅಂದ್ರೆ ಸಂಬಂಧ ತೀವ್ರ ಹದಗೆಟ್ಟಿತ್ತು. ಅಂದರೆ ಈ ಅಂದಿನ ಒಂದು 2023ರ ಕೆನಡಾದ ಪ್ರಧಾನಿ ಆಗಿದ್ದಂಥವ್ರು ಯಾರಪ್ಪ ಅಂದ್ರೆ ಜಸ್ಟಿಸ್ ಟ್ರೂಡೋ ಅನ್ನೋರು ಏನಪ್ಪ ಅಂದ್ರೆ ಪ್ರಧಾನಿ ಆಗಿದ್ದರು. ಅವರ ಮತ್ತು ಭಾರತದ ನಡುವೆ ಏನಪ್ಪ ಅಂದರೆ ದೇಶಗಳ ನಡುವಿನ ಒಂದು ಸಂಬಂಧ ಅಷ್ಟು ಚೆನ್ನಾಗಿರಲಿಲ್ಲ ಅಂತ ಹೇಳ್ಬೋದು. ಇನ್ನು ಪರಂಪರೆಯನ್ನು ಬಿಟ್ಟಿರಲಿಲ್ಲ ಅಕ್ಷತ ಮೂರ್ತಿ. ಇನ್ನು ನಾವೇನಪ್ಪ ಅಂದರೆ ಯುನೈಟೆಡ್ ಕಿಂಗ್ಡಮ್ನ ಅಂದರೆ ಬ್ರಿಟನ್ನ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸಿದಂಥ ಭಾರತೀಯ ಒಂದು ಸೊಸೆ ಮನೆಯವರಾಗಿರುವಂಥ ಯಾರಪ್ಪ ಅಂದರೆ ಈ ಒಂದು ನಮ್ಮ ರಿಷಿ ಸುನಕ್ ಅನ್ನೋರು ನೋಡ್ಬೋದು ನಾವು. ಬ್ರಿಟನ್ನ ಭಾರತ ಮೂಲದ ಮೊದಲ ಪ್ರಧಾನಿ ಎಂದು ಹೆಸರು ಪಡೆದಿರುವಂಥ ರಿಷಿ ಸುನಕ್ ಅವರು ಏನಪ್ಪ ಅಂದರೆ
ನಾವು ನೆನ್ಪಿಟ್ಕೋಬೇಕು. ಇದು ಭಾಳ ಇಂಪಾರ್ಟೆಂಟು. ಬ್ರಿಟನ್ನ ಭಾರತ ಮೂಲದ ಮೊದಲ ಪ್ರಧಾನಿ ಯಾರಂದರೆ ರಿಷಿ ಸುನಾಕ್ ಅಂತ ಹೇಳ್ಬೋದು. ಅವರ ಪತ್ನಿ ಅಕ್ಷತಾ ಮೂರ್ತಿ, ಇವರು ಸುಧಾಮೂರ್ತಿ ಅವರ ಮಗಳಂತ ಹೇಳ್ಬೋದು. ಇವೆಷ್ಟೇನಪ್ಪ ಅಂದರೆ ಈ ಒಂದು ಇವತ್ತಿನ ಪ್ರಮುಖವಾಗಿರುವಂಥ ಸುದ್ದಿಗಳು. ಇನ್ನಷ್ಟು ಮಾಹಿತಿ ಏನಪ್ಪ ಅಂದ್ರೆ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.